ಸೆಂಟ್ರಲ್ ಗವರ್ಮೆಂಟ್ ಅದನ್ನ ನೋಟಿಫಿಕೇಶನ್ ಮಾಡಬೇಕಾಗಿತ್ತು. ನಾವು ನೋಟಿಫಿಕೇಶನ್ ಮಾಡೋ ವಿಚಾರದಲ್ಲಿ ನಾವು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದೆವು. 2000 ಸುಮಾರು 12 ವರ್ಷದಿಂದ ವಿ ಆರ್ ಬೀನ್ ಪ್ರೆಷರೈಸಿಂಗ್ ಅವರಿಗೆ ನೀವು ನೋಟಿಫಿಕೇಶನ್ ಮಾಡಿ. KWDT 30/12/2010 ತೀರ್ಮಾನ ಆಗಿತ್ತು. ಸೊ ಅದಕ್ಕೆ ಪರ್ಮಿಷನ್ ನಮಗೆ ಸಿಕ್ಕಿತ್ತು. 177 TMC ಇಂದ 330 TMC ವರೆಗೂ ಕೂಡ ಅವರು ನಮಗೆ ಪರ್ಮಿಷನ್ ಅನ್ನ ಕೊಟ್ಟಿದ್ರು. ಈ ಮಧ್ಯೆ ಕೋರ್ಟ್ಗೂ ಇದು ಕೆಲವರು ಸ್ಟೇಟ್ ಅವರು ಕೋರ್ಟ್ಗೆ ತೆಗೆದುಕೊಂಡು ಹೋದ್ರು. ಈ ಮಧ್ಯದಲ್ಲಿ ನಾನು ಆ ಕೇಂದ್ರದ ಮಂತ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ. ಅವರು ಮೋಸ್ಟ್ ಇಮಿಡಿಯೇಟ್ ಅರ್ಜೆಂಟ್ ಅಂತೇಳಿ 2 ಸತಿ ಮೀಟಿಂಗ್ ಆಫ್ ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ ಸ್ಟೇಟ್ ಗವರ್ಮೆಂಟ್ಸ್ಗೆ ಪಬ್ಲಿಕೇಶನ್ ಆಫ್ ಗೆಜೆಟ್ ನೋಟಿಫಿಕೇಶನ್ ಆಫ್ ಕೃಷ್ಣಾ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಅವಾರ್ಡ್ 2 ಅಂಡರ್ ದಿ ಚೇರ್ಮನ್ಶಿಪ್ ಆಫ್ ಆನರಬಲ್ ಮಿನಿಸ್ಟರ್ ಅಂತೇಳಿ 18/1/7/5/26 ಕರೆದಿದ್ರು. 25 ಕರೆದಿದ್ರು. ಕರೆದದ್ನ ಇದ್ದಕ್ಕಿದ್ದಂಗೆ ಮಹಾರಾಷ್ಟ್ರ ಅವರು ಏನೋ ಅಬ್ಜೆಕ್ಷನ್ ಹಾಕಿದ್ದಾರೆ ಅಂತ ಇಂಟರ್ನಲ್ ಗೊತ್ತಾಯ್ತು, ಅಫಿಷಿಯಲ್ ಆಗಿ ನಮ್ಗೆ ಗೊತ್ತಿಲ್ಲ. ಸೊ ಅದಕ್ಕೆ ಪೋಸ್ಟ್ಪೋನ್ ಮಾಡಿದ್ರು. ತಿರ್ಗಾ 18 ಜೂನ್ 25ಕ್ಕೆ ಕರೆದ್ರು. ನಾನು ಹೋದೆ, ಡೆಲ್ಲಿಗೆ ಹೋದೆ, ನಾಳೆ ಮೀಟಿಂಗ್ ಇದೆ ಅಂತ. ಅಲ್ಲಿ ಹೋಗಿ ಲ್ಯಾಂಡ್ ಆಗೋಷ್ಟೊತ್ತಿಗೆ ನಾನು ಇವರಿಬ್ರು ಲ್ಯಾಂಡ್ ಆಗೋಷ್ಟೊತ್ತಿಗೆ ಇದು ಮೀಟಿಂಗ್ ಮುಂದೂಡಲಾಗಿದೆ ಅಂತೇಳಿ ನಮಗೆ ಮೆಸೇಜ್ ಬಂತು. ಸೊ ಇಲ್ಲಿವರೆಗೂ ಆ ಮೀಟಿಂಗ್ ಆಗಿಲ್ಲ. ಈ ಮಧ್ಯದಲ್ಲಿ ಇನ್ನೊಂದು 2ನೇ ಮೀಟಿಂಗು ಆಂಧ್ರ ಅವರು ಡಿಸ್ಪ್ಯೂಟ್ ಮಾಡಿದ್ದಾರೆ ಅನ್ನೋದು ಒಂದು ಬಂತು. 3ನೇದು ಈಗ ಲೇಟೆಸ್ಟ್ ಏನಾಗಿದೆ ಅಂತಂದ್ರೆ, ನಾವು ನಮ್ಮ ಸರ್ಕಾರ 16/9/2025 ಒಂದು ಕ್ಯಾಬಿನೆಟ್ ಮೀಟಿಂಗ್ ಕರೆದು, ಹಿಂದೆ ನಾವು ಏನು ಇದು ಬೆಳಗಾಂ ಅಧಿವೇಶನದಲ್ಲಿ MLAಗಳು ಮಾತಾಡಿದ್ರು, ಇಲ್ಲಿ ಮಂತ್ರಿಗಳು ಮಾತಾಡಿದ್ರು, ನಾವೆಲ್ಲ ಸೇರಿ UKP 3 ಫೇಸ್ಗೆ 1.33 ಲಕ್ಷ ಏಕರ್ನ ಒಂದ್ಸತಿ ನಾವು ಅಕ್ವಿಷನ್ ಮಾಡೋದು ಅಂತ ಹೇಳಿ ನಾವು ತೀರ್ಮಾನ ಮಾಡಿ, ಅದಕ್ಕೆ ಸುಮಾರು 70,000 ಕೋಟಿ ರೂಪಾಯಿ ಈ ಬಜೆಟ್ ಅಲ್ಲಿ ನಿಗದಿ ಮಾಡಿಕೊಳ್ಳಿಕ್ಕೆ 3 ಸ್ಟೇಜಸ್ ಅಲ್ಲಿ ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿ ಆ ತೀರ್ಮಾನವನ್ನ ತೆಗೆದುಕೊಂಡು, ಸೊ ಎಲ್ಲಾ ಪಾರ್ಟಿಯವರು ಎಲ್ಲಾ ರೈತರು ಕೂಡ ಎಲ್ಲ ಸಮ್ಮತದಿಂದ ಕನ್ಸೆಂಟ್ ಅಕ್ವಿಷನ್ ಅಂತ ಮಾಡಿ ಸುಮಾರು ಒಂದು 40,000 ಕೇಸಸ್ ಇತ್ತು. ಅವರಿಗೆಲ್ಲ ಒಂದು ಆಪರ್ಚುನಿಟಿ ಕೊಟ್ಟು ನೀವು ವಿಡ್ರಾ ಮಾಡ್ಕೊಳಕ್ ಹೋಗಿ ಇದೆಲ್ಲ ಸುಮ್ಮನೆ ಆಗದೆ ಹೋದ ವಿಚಾರ ಅಂತೇಳಿ ನಾವು ಅವ್ರಿಗೆ 35 ಲಕ್ಷ 40 ಲಕ್ಷ ರೂಪಾಯಿ ವಿ ಜಸ್ಟ್ ರೈಸ್ ಮಾಡಿ ಅವ್ರಿಗೆಲ್ಲ ಒಪ್ಕೊಂಡು, ಆಮೇಲೆ ಚಾನಲ್ ಎಲ್ಲಿ ಹೋಯ್ತು ಅಲ್ಲಿ ಒಂದು ರೇಟ್ ಫಿಕ್ಸ್ ಮಾಡಿ ನಾವು ತೀರ್ಮಾನವನ್ನು ಮಾಡಿದ್ದು. ಎಲ್ಲರೂ ಕೂಡ ಸಮ್ಮತದಿಂದ ಪ್ರಾರಂಭ ಆಗಿ ಹಣ ಬಿಡುಗಡೆ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ. ಈ ಮಧ್ಯದಲ್ಲಿ ಆಂಧ್ರ ಪ್ರದೇಶ್ ಗವರ್ಮೆಂಟ್ ಅವರು ನಮ್ಮ ಸೆಂಟ್ರಲ್ ಗವರ್ಮೆಂಟ್ಗೆ ಸೆಕ್ರೆಟರಿ ಆಫ್ ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ಗೆ ಈ ರೀತಿ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇದು ಇನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಕಾಂಪ್ಲೇನ್ಸ್ ಆಗಬೇಕು. ಇದನ್ನ ಅಕ್ವಿಷನ್ ಮಾಡಬಾರದು. ಈ ಅಕ್ವಿಷನ್ ಮಾಡಿಬಿಟ್ಟು ಈಗಾಗಲೇ ಕೆಲಸ ಪ್ರಾರಂಭ ಮಾಡಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರಿಗೆ ಒಂದು ಡೀಟೇಲ್ ಆಗಿ ಬರೆದು ಒಂದು ಪತ್ರವನ್ನು ಅವರು ಬರೆದಿದ್ದಾರೆ. ಸುಮಾರು ಹಿಂದೆನೆ ಅವರು ಬರೆದಿದ್ದಾರೆ. ಆ ಬರೆದ ಮೇಲೆ ನಮಗೆ ಸೆಂಟ್ರಲ್ ಗವರ್ಮೆಂಟ್ ಅವರು ನಿಮ್ದು ಏನ್ ರಿಯಾಕ್ಷನ್ ಅಂತೇಳಿ ನನಗೆ ಈ ತಿಂಗಳು ಅವರು ನನಗೆ ಲೆಟರ್ ಕೂಡ ನನಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ನಾನು ಎಕ್ಸಾಮಿನ್ ಮಾಡಿದ್ದೀನಿ. ಅವರೆಲ್ಲ ಕಂಪ್ಲೀಟ್ ಏನೇನು ನಡೆದಿದೆ ಅದು ಕೂಡ ತಿಳಿಸಿದ್ದಾರೆ. ಅವರು ತೆಲಂಗಾಣ ಸ್ಟ್ಯಾಂಡ್ ಏನಿದೆ ಅವರು ಹೈಟ್ ಮಾಡೋದ್ರಲ್ಲಿ ಅವರಿಬ್ರು ಸೇರಿ ಮಹಾರಾಷ್ಟ್ರ ಸ್ಟ್ಯಾಂಡ್ ಏನಿದೆ ಅನ್ನೋದೆಲ್ಲ ಕೂಡ ಅವರು ತಿಳಿಸಿದ್ದಾರೆ. ಸೊ ನಾನು ಹೇಳ್ತಾ ಇರೋದು, ನಾವು ನಮ್ಮ ರಾಜ್ಯದಲ್ಲಿ ನಮ್ಮ ಲ್ಯಾಂಡ್ ಅಕ್ವಿಷನ್ ಕಾಸ್ಟ್ ಮುಂದಕ್ಕೆ ಜಾಸ್ತಿ ಆಗ್ತಿದೆ ಅಂತೇಳಿ ನಾವು ಅಕ್ವಿಷನ್ ಪ್ರೊಸೆಸ್ ನಮ್ಮ ಕಷ್ಟನೋ ಸುಖನೋ ಸಾಲ ತಗೊಳ್ತೀವೋ ಏನ್ ಮಾಡ್ತೀವೋ ರೈತರಿಗೆ ಕೊಟ್ಬಿಟ್ಟು ನಾವು ಲಿಟಿಗೇಷನ್ ಕಡಿಮೆ ಮಾಡ್ಕೋಬೇಕು ಅಂತ ತಮಗೆಲ್ಲ ಗೊತ್ತಿದೆ. ಕೆಲವರೆಲ್ಲ ರೈತರುಗಳು ಅದಕ್ಕೆಲ್ಲ ರೇಟ್ ನಮಗೆ ಸಾಲೋದಿಲ್ಲ ಅಂತೇಳಿ, ಬೊಮ್ಮಾಯಿ ಗವರ್ಮೆಂಟ್ ಅಲ್ಲೂ ಕೂಡ ಆಗುದಿಲ್ಲ ಅಂತೇಳಿ, ನಮಗೆ ಕನ್ಸೆಂಟ್ ಒಪ್ಪಿಗೆ ಇಲ್ಲ ಅಂತೇಳಿ, ಲ್ಯಾಂಡ್ ಅಕ್ವಿಷನ್ ಕಡಿಮೆ ಅಂತೇಳಿ 8 ಲಕ್ಷ 9 ಲಕ್ಷ ಇದ್ದವರೆಲ್ಲ 1 ಕೋಟಿ 2 ಕೋಟಿ 3 ಕೋಟಿ 5 ಕೋಟಿ 10 ಕೋಟಿ ಎಲ್ಲ ಕೂಡ ಕೋರ್ಟಲ್ಲಿ ಅವಾರ್ಡ್ ಮಾಡಿಸ್ಕೊಂಡು ಬಂದಿದ್ದಾರೆ.
ಆಮೇಲೆ ನಮ್ಗೇನೋ ದೇವ್ರ ದೊಡ್ಡವನು ನಮ್ಮ ರಾಜ್ಯಕ್ಕೆ ಹಿತಕ್ಕೆ ಸುಂದರೇಶನ್ ಅವರು ಕೋರ್ಟ್ ಅಲ್ಲಿ ಇತ್ತು, ಅವರೊಂದು ಜಜ್ಮೆಂಟ್ ಕೊಟ್ಟರು, ಲಿಮಿಟೇಷನ್ ಆರ್ಡರ್ನ ಅವರು ಇಂಥ ಸಂದರ್ಭದಲ್ಲಿ ನೀವು ಟೈಮ್ ಲೈನ್ ಮಾಡೋಕ್ಕಾಗಲ್ಲ ಲಿಮಿಟೇಷನ್ ಅಲ್ಲಿ ಅಂತೇಳಿ ತಿರ್ಗಾ ಇಲ್ಲಿ ಹೈಕೋರ್ಟ್ ಅಲ್ಲಿ ಆಗಿದ್ದ ಜಜ್ಮೆಂಟ್ ನ ಸುಪ್ರೀಂ ಕೋರ್ಟ್ ಅಲ್ಲಿ ತೆಗೆದುಕೊಂಡು ನಿಮ್ಗೆ ಇನ್ನೊಂದು ಆಪರ್ಚುನಿಟಿ ಕೊಡ್ತೀವಿ ಅಂತೇಳಿ ನಮಗೆ ವಾಪಸ್ಸು ಕಳಿಸ್ಕೊಟ್ಟಿದ್ದಾರೆ. ಆಂಧ್ರ ಗೌರ್ಮೆಂಟ್ ಇವತ್ತು ನಮಗೆ ಇದನ್ನ ಮಾಡಬಾರದು ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ಗೆ ಅವರು ಬಹಳ ಕಡಾಖಂಡಿತವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ನೀವು ಯಾವ ಕಾರಣಕ್ಕೂ ಅಪ್ರೂವಲ್ ಮಾಡಬಾರದು, ಗೆಜೆಟ್ ನ ಮಾಡಬಾರದು. ಯು ಶುಡ್ ರಿಫೈನ್ ಫ್ರಮ್ issuing any approval of or gazette for raising the dam up to beyond 5.519 meters ಅಂತೇಳಿ ಮಾಡ್ತಾ ಇದ್ದಾರೆ. ನನಗೆ ಅರ್ಥ ಆಗ್ತಾ ಇಲ್ಲ, ವೈ ಚಂದ್ರಬಾಬು ನಾಯ್ಡು ಈಸ್ ಎ ವೆರಿ ಸೀನಿಯರ್ ಪಾಲಿಟಿಷಿಯನ್, ಅವರು ಬಹಳ ಅನುಭವಿ ರಾಜಕಾರಣಿ, ಅವ್ರಿಗೆಲ್ಲ ಗೊತ್ತಿದೆ. ನಮ್ಮ ತುಂಗಭದ್ರಾಗೂ ಅವ್ರು ಬಂದು ಮಾತುಕತೆಗೆ ಯಾವುದಕ್ಕೂ ಅವರು ಬರ್ತಾ ಇಲ್ಲ. ಯಾಕಂದ್ರೆ ನಾವು ಅಲ್ಲೂ ಕೂಡ ಈ 30 TMC ಏನ್ ನಮಗೆ ವೇಸ್ಟ್ ಆಗ್ತಾ ಇದೆ, ಅದಕ್ಕೆ ಏನಾದ್ರು ನಾವು ಒಂದು ಆಲ್ಟರ್ನೇಟಿವ್ ಮಾಡ್ಕೋಬೇಕು ಅಂತ ಅಲ್ಲಿ ಪ್ರಯತ್ನ ಮಾಡ್ತಾ ಇದೀವಿ. ಇಲ್ಲಿ ಅವ್ರಿಗೆ ಶೇರ್ ಏನ್ ಬೇಕೋ ಅವ್ರಿಗೆ ಹೋಗ್ತಾ ಇದೆ, ನಮ್ಗೇನು ಅದ್ರಲ್ಲಿ ತಗರಾಲಿಲ್ಲ. ಈಗ ಆಗಿರೋಂಥ ಡಿಸಿಷನ್ ಇದು ಡಿಸಿಷನ್. ಸೊ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಈ ರೀತಿ ಅವರು ಒತ್ತಡವನ್ನ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ನಮ್ದೇನು ಡೀಟೇಲ್ ತಿಳಿಸ್ತಾ ಇದ್ದೀನಿ. ಸೊ ಇಲ್ಲಿ ಮೇಜರ್ ನಂದೊಂದು ಅಪೀಲ್ ಏನಂತ ಅಂದ್ರೆ ಟು ಆಲ್ ದಿ ಪಾರ್ಲಿಮೆಂಟ್ ಮೆಂಬರ್ಸ್ ಆಫ್ ಕರ್ನಾಟಕ. ಈಗ 10ನೇ ತಾರೀಕಿಂದ ಪಾರ್ಲಿಮೆಂಟ್ ರೈಸ್ ಆಗ್ತದೆ. ನಾನು ಈ ಪೇಪರ್ಸ್ ಎಲ್ಲ ಅವರಿಗೆ ಕಳಿಸ್ಕೊಡ್ತೀನಿ, ಎಲ್ಲ ಪಾರ್ಲಿಮೆಂಟ್ ಮೆಂಬರ್ಸ್ಗೆಲ್ಲ ನಾನು ಕಳಿಸ್ಕೊಡ್ತೀನಿ. ಸೊ ನೀವು ಎಲ್ಲ ಪ್ರೈಮ್ ಮಿನಿಸ್ಟರ್ ಮೇಲೆ, ಜಲಶಕ್ತಿ ಮಂತ್ರಿ ಮೇಲೆ ನಾವು ಪ್ರೆಷರ್ ಬಿಲ್ಡಪ್ ಮಾಡಲೇಬೇಕು. ನಾವು ಇಡೀ ರಾಜ್ಯ ಎಲ್ಲ ರೈತಂತೀನಿ ನಾಯಕರುಗಳು, ಜನಪ್ರತಿಗಳು, ಸಂಸತ್ ಸದಸ್ಯರು ಒಗ್ಗಟ್ಟಿನಿಂದ ಈ ರಾಜ್ಯದ ಹಿತವನ್ನ ಕಾಪಾಡಲೇಬೇಕು. ಏನು ನಮಗೆ 524 ಮೀಟರ್ ಏನು ನಾವು ಮಾಡಬೇಕು ಮತ್ತು KWDT 2 ಅವಾರ್ಡ್ ಏನಿದೆ ಆ ಅವಾರ್ಡ್ಗೆ ಈ ಒಂದು ಮಾಡಲೇಬೇಕು. ಇದಕ್ಕೆ ನೀವು ಬೆಂಬಲವಾಗಿ ನಿಂತ್ಕೊಂಡು ರಾಜ್ಯದ ಹಿತ ಕಾಪಾಡಬೇಕು ಅಂತ ಹೇಳಿ ನಾನು ಎಲ್ಲ ಎಂಪಿಗಳು ಕೂಡ ನಾನು ಈ ಡೀಟೇಲ್ಸ್ ಏನೇನಿದೆ ದಾಖಲೆಗಳ ಸಮೇತ ಅವ್ರಿಗೆ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದ ಹಿತಕ್ಕೆ ಬಹಳ ನಾವೇನಾದ್ರು ಸುಮ್ಮನೆ ಕೂತ್ಕೊಂಡ್ರೆ ನಮಗೆ ಬಹಳ ಧಕ್ಕೆ ಆಗ್ತದೆ. ನಾವು ದೊಡ್ಡ ಡಿಸಿಷನ್ ತಗೊಂಡು ಇಷ್ಟು 70,000 ಕೋಟಿ ರೂಪಾಯಿ ಒಳಗಡೆ ಅಟ್ಲೀಸ್ಟ್ ಏನಾದ್ರು ಮಾಡಿ ಇದನ್ನ ಇಷ್ಟೇ ಕಷ್ಟದಲ್ಲಿ ವರ್ಷಕ್ಕೆ ಒಂದು 15ರಿಂದ 17-18 ಕೋಟಿ ರೂಪಾಯಿ ಒಂದು 3 ಫೇಸ್ ಅಲ್ಲಿ ಇಟ್ಬಿಟ್ಟು 1,000 ಕೋಟಿ ಇಟ್ಬಿಟ್ಟು ಒಂದು 20,000 ಆಗ್ಬೋದು ಮಾಡಿ 3 ಫೇಸ್ ಅಲ್ಲಿ ನಮ್ಮ ಅಕ್ವಿಷನ್ ಮುಗಿಸ್ಬಿಡೋಣ ಅಂತೇಳಿ ಕನ್ಸೆಂಟ್ ಅಕ್ವಿಷನ್ ತೀರ್ಮಾನ ಮಾಡಿದೀವಿ. ಸೊ ಇದಕ್ಕೆ ಅಡ್ಡ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಮುಂಚಿತವಾಗಿ ನಾವಿಲ್ಲಿಗೆ ಅವ್ರಿಗೆ ರಿಪ್ಲೈ ಕಳಿಸ್ಕೊಡ್ತೀನಿ. ಆ ಕಾಪಿನೂ ಕೂಡ ನಮ್ಮೆಲ್ಲ ಎಂಪಿಗಳಿಗೆ ಕೊಡ್ತೀನಿ. ಸೊ ಎಲ್ಲ 10ನೇ ತಾರೀಕು ಆದ್ಮೇಲೆ ಅವರೇ ಡೇಟ್ ತೆಗೆದುಕೊಳ್ಳಿ. ನಾನು ಬೇರೆ ಕೆಲವು ಮಿನಿಸ್ಟರ್ಸ್ ಕೂಡ ನಾನು ಈ ಗಮನನ ಸೆಳೆದಿದ್ದೇನೆ ಈಗಾಗಲೇ. ಸೊ ಈ ವಿಚಾರದಲ್ಲಿ ನಿಮ್ಮ ಸಹಕಾರ ಕೂಡ ಬಹಳ ಅವಶ್ಯಕತೆ ಇದೆ, ಎಂಪಿಗಳ ಸಹಕಾರ ಕೂಡ ಬಹಳ ಅವಶ್ಯಕತೆ ಇದೆ. ಕೇಂದ್ರ ಸರ್ಕಾರ ಇದಕ್ಕೆ ಮಧ್ಯ ಪ್ರವೇಶ ಮಾಡಿ ಕಾನೂನು ಏನಾಗಿದೆ, ನಮಗೇನು ಎಷ್ಟು ನೀರು ನಮಗೆ ಕೊಡಬೇಕು ಅಂತ ಆದೇಶ ಆಗಿದೆ, ಆ ಆದೇಶದ ಪ್ರಕಾರ ನಡ್ಕೊಳ್ಬೇಕು ಅಂತೇಳಿ ನಾನು ಸೆಂಟ್ರಲ್ ಗವರ್ಮೆಂಟ್ಗೆ ಅಪೀಲ್ ಮಾಡ್ತಾ ಇದ್ದೀನಿ. ಮತ್ತು ನೀವು ಆಂಧ್ರ ಅವರಾಗಲಿ ಮಹಾರಾಷ್ಟ್ರ ಅವರಾಗಲಿ ಈ ನಮ್ಮ ಇದಕ್ಕೆ ಯಾವ ಕಾರಣಕ್ಕೂ ನೀವು ಮಧ್ಯ ಪ್ರವೇಶ ಮಾಡಬಾರದು. ಇದಕ್ಕೆ ಇದು ನಿಮಗೂ ಕೂಡ ಒಳ್ಳೇದಲ್ಲ ಅನ್ನೋದು ಕೂಡ ಅವ್ರಿಗೂ ಕೂಡ ನಾನು ಮನವಿ ಮಾಡಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಕನ್ಸರ್ಟ್ ನೋಟಿಫಿಕೇಶನ್ ಮಾಡಿದೀವಿ, ಗೆಜೆಟ್ ಮಾಡಿಬಿಟ್ಟಿದೀವಿ. ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ, ಗೆಜೆಟ್ ಆಗಿದೆ. ಈ ಬಜೆಟ್ ಅಲ್ಲೂ ಸ್ವಲ್ಪ ಹಣ ಇಡ್ಲಿಕ್ಕೆ ನಾವು ಸಿದ್ಧತೆ ಮಾಡ್ಕೊಂಡಿದೀವಿ. ಸರ್ ನಿಮ್ಗೆ ಅಕ್ವಿಸಿಷನ್ಗೆ ಇದರಿಂದ ಸಮಸ್ಯೆ ಅಂದ್ರೆ ಅಕ್ವಿಸಿಷನ್ ನಾವು ಮಾಡಬಹುದಲ್ಲ ಸರ್? ಬಿಫೋರ್ ನಾಳೆ ಬೆಳಿಗ್ಗೆ ಸೆಂಟ್ರಲ್ ಗವರ್ಮೆಂಟ್ ನಮ್ಗೇನಾದ್ರು ಪತ್ರ ಹಿಂಗೆ ಏನಾದ್ರು ಮಾಡಬಾರ್ದು ಅಂತ ಅವ್ರೇನಾದ್ರು ಮಾಡಕ್ಕಿಂತ ಮುಂಚಿತವಾಗಿ ಮುಂಜಾಗ್ರತೆಗೆ ನಾವೀಗ ರಿಪ್ಲೈ ಮಾಡ್ತಾ ಇದ್ವಿ. ನಾಳೆ ಬೆಳಿಗ್ಗೆ ಅವರೊಂದು ಲೆಟರ್ ಕೊಟ್ಟರು, ತಿರ್ಗಿ ಅದನ್ನ ಎತ್ಕೊಂಡು ಕೊಟ್ರಿ. ಅವರು ಕೊಟ್ಟಿರುವಂತ ಅಬ್ಜೆಕ್ಷನ್ ಫೈಲ್ ಮಾಡೋದಕ್ಕೆ ನಮಗೆ ಕೇಳಿದ್ದಾರೆ. ಅವರು ಇಶ್ಯೂಸ್ ರಿಲೇಟಿಂಗ್ ಟು ದಿ ರೈಸಿಂಗ್ ಆಫ್ ಹೈಟ್ ಬೈ ಆಲ್ಮಟ್ಟಿ ಡ್ಯಾಮ್ ಅಂತ ಹೇಳಿ ಒಂದು ಲೆಟರ್ ಕೂಡ ನನಗೆ ರೀಸೆಂಟ್ ಆಗಿ ಬರೆದಿದ್ದಾರೆ ಅವರು. ನಾವು ಅದಕ್ಕೆ ರಿಪ್ಲೈ ಮಾಡ್ತಾ ಇದೀವಿ. ಐ ಹ್ಯಾವ್ ಬೀನ್ ಡೈರೆಕ್ಟೆಡ್ ಟು ಫಾರ್ವರ್ಡ್ ಇಯರ್ ವಿತ್ ಎ ಕಾಪಿ ಆಫ್ ಸೆಡ್ ಲೆಟರ್ ಅಂತ ಅಂದ್ಬಿಟ್ಟು
ನೀವೇನು ಇದ್ರ ಬಗ್ಗೆ ನಿಮ್ಮ ಆಕ್ಷನ್ ಏನು ಇದೆ ಅಂತ ನೀವು ತಿಳಿಸಿ ಅಂತ ಹೇಳಿದ್ದಾರೆ. ನಾವು ಅದಕ್ಕೆ ವಿತ್ ಎಲ್ಲ ಡೀಟೇಲು ನಮ್ಮ ಕಾನೂನಲ್ಲಿ ಚೌಕಟ್ಟಲ್ಲಿ ಏನಿದೆ ಅದನ್ನೆಲ್ಲ ನಾವು ಬರಿತಾ ಇದೀವಿ. ನಮ್ಮ ಲೀವ್ ಕಿಲ್ ಎಕ್ಸ್ಪರ್ಟ್ಸ್ ಎಲ್ಲ ನಾವೆಲ್ಲ ಇದ್ರ ಬಗ್ಗೆ ತಂದಿದ್ದೀವಿ ನಾವು. ಸೊ ಇದಕ್ಕೆ ಬರಿತಾ ಇದೀವಿ. ಈ ಸರ್ಕಾರ ಈಗ ಬರಿತಾ ಇದ್ದಾರೆ. ನಮ್ಮ ACS ಇಸ್ ರೈಟಿಂಗ್ ಟು ದಟ್. ಸೊ ಇದಕ್ಕೆ ಇವ್ರ ಮಧ್ಯ ಮಹಾರಾಷ್ಟ್ರ ಅವರು ರಾಜಕೀಯದಲ್ಲೂ ರಾಜಕಾರಣ ಮಾಡಲಿಕ್ಕೆ ಪ್ರಯತ್ನ. ಈಗೇನು ಅವ್ರಿಗೇನು ಹೊಸದಾಗೇನಿಲ್ಲ, ಅವಾರ್ಡ್ ಆಗೋಗ್ಬಿಟ್ಟಿದೆ. ಅವಾರ್ಡ್ ಆಗಿರೋದನ್ನ ಇವತ್ತು ಇಂಪ್ಲಿಮೆಂಟ್ ಮಾಡಕ್ಕೆ ನಮ್ಮ ಕೈಯಲ್ಲಿ ನಾವು ಬಿಡ್ತಾ ಇಲ್ಲ. ಒಂದು ಅವಾರ್ಡ್ ಅಂದ್ರೆ ಇದು ನೋಟಿಫಿಕೇಶನ್ ಮಾಡಬೇಕು ತೀರ್ಪನ್ನ. ಎರಡನೇದು ನಮ್ಮ ಜಾಗದಲ್ಲಿ ನಾವು ತಗೋತಾ ಇದೀವಿ. ನಾವೇನು ಅವ್ರು ಹೋಗಿ ಮಹಾರಾಷ್ಟ್ರಲ್ಲೇ ಆಗಲಿ ಇದ್ರಲ್ಲಿ ಹೋಗಿ ಲ್ಯಾಂಡ್ ಅಕ್ವಿಷನ್ ಏನು ನಾವೇನು ಮಾಡ್ತಾ ಇಲ್ಲ, ಕೇಳ್ತಾ ಇಲ್ಲ. ಅದಕ್ಕೆ ನಾವು ಇವತ್ತು ಅಡ್ಡ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.